ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಶಿವಚಂದ್ರ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲ್ಲಾಗಿ ನಮ್ಮ ತಮಿಳ್ನಾಡು ಕಡೆ ಮಾಡುವಂತಹ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಬಂದು ಇಡಿಯಪ್. ಅದು ಹೇಗೆ ಮಾಡೋದಂತ ಹೇಳ್ಕೊಡ್ತೀವಿ ಬನ್ನಿ. ಫಸ್ಟ್ ನಾವು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀವಿ. ಅದಕ್ಕೆ ಇವಾಗ ನಾವು ಉಪ್ಪನ್ನ ಹಾಕೊತಾ ಇದ್ದೀವಿ. ಈಗ 1 ಕಪ್ ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀವಿ. ಈಗ ಉಗುರು ಬೆಚ್ಚಗೆ ಕಾಯಿಸಿರುವಂತಹ ನೀರನ್ನ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ನೋಡಿ ಈ ರೀತಿ. ಸೊ ಇವಾಗ ನಾವು 3 ಥರ ಕಲರ್ ಮಾಡ್ಕೊಂಡಿದ್ದೀವಿ. ಈ ಕಲರ್ ಬಂದ್ಬಿಟ್ಟು ನಾವು ಬೀಟ್ರೋಟ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನ ನಾವು ರುಬ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಅಕ್ಕಿ ಹಿಟ್ಟನ್ನ ಹಾಕೊಂಡು ಕಲಿಸ್ಕೊಂಡು ಮಾಡ್ಕೊಂಡಿದ್ದೀವಿ. ಇದು ಕ್ಯಾರೆಟಿಂದ ಮಾಡಿದ್ದೀವಿ. ಇದು ಮಾಮೂಲಿ ಹಂಗೆ ಅಕ್ಕಿ ಹಿಟ್ಟಿಂದ ಮಾಡ್ಕೊಂಡಿದ್ದೀವಿ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲೇ ಮಾಡ್ಕೊಬೋದು. ಈ ರೀತಿ ನಾವೊಂದು ಇಡ್ಲಿ ಪಾತ್ರನ ಇಟ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ನೀರು ಹಾಕಿದ್ದೀವಿ. ಅದು ಮಾಡ್ತಿದೆ. ಈ ರೀತಿ ನಾವು ಇಡ್ಲಿ ಪ್ಲೇಟ್ಗೆ ಆಯಿಲ್ ಹಾಕಿ ಇಟ್ಕೊಂಡಿದ್ದೀವಿ. ಈ ರೀತಿ ಒಂದು ಚಕ್ಲಿ ಓಳನ್ನ ತೊಗೊಂಡಿದ್ದೀವಿ ನಾವು, ಪ್ರೆಸ್ಸರು. ಹಾಗೆ ಈ ರೀತಿ ಒಂದು ತೊಗೊಂಡಿದ್ದೀವಿ ನಾವು. ಈ ರೀತಿ ಪ್ರೆಸ್ಸರಿಂದ ನಾವು ಪ್ರೆಸ್ನ ಮಾಡ್ಕೊತಾ ಇದ್ದೀವಿ. ಈ ರೀತಿ ನಾವು ಫುಲ್ ಮಾಡ್ಕೊತಾ ಇದ್ದೀವಿ ಎಲ್ಲದಕ್ಕೂ. ಈ ರೀತಿ ನಿಮ್ಗೆ ಎಷ್ಟು ಕಲರ್ ಬೇಕೋ ಅಷ್ಟು ಕಲರ್ ಮಾಡ್ಕೊಳ್ಳಿ. ಈಗ ಈ ನೀರು ಕುದೀತಿದೆ. ಅದಕ್ಕೀಗ ನಾವು ಮಾಡಿ ಹಾಕ್ತಾ ಇದ್ದೀವಿ. ಅದೇಗೆ ಈ ರೀತಿ ಸೆಟ್ ಮಾಡಿಬಿಟ್ಟು ಇದನ್ನ ಲಿಡ್ನ ಕ್ಲೋಸ್ ಮಾಡ್ತೀನಿ. ಈಗ ನಾವು ಇದನ್ನ 20 ನಿಮಿಷ ಬೇಯಿಸ್ಕೊಂಡಿದ್ದೀವಿ. ಈಗ ಇಡಿಯಪ್ನ ನಾವು ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊತಾ ಇದ್ದೀನಿ. ಈಗ ಈ ರೀತಿ ಕಾಣಿಸ್ತಿದೆ. ಇದು ಟೊಮೆಟೊ ಚಟ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.